ಗೈಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಂದು ಮಾನಸ ಅಂತ. ನಾನೊಂದು ಹೊಸ ನ್ಯೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಮಂಜುಳಾ ಶ್ರೀನಿವಾಸ್ ಅಂತ ನಮ್ಮಮ್ಮ ಹೆಸರು. ಅದರಲ್ಲೊಂದು ವ್ಲಾಗ್ ಮಾಡೋಣ, ನೀವೆಲ್ಲ ನನಗೆ ಸಪೋರ್ಟ್ ಮಾಡಬೇಕು, ವ್ಲಾಗಿಗೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಇವಾಗ ನ್ಯೂ ಆಗಿ ಓಪನ್ ಮಾಡಿರೋದು. ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಇವತ್ತು ನಮ್ಮ ಊರಿಗೆ ಬಂದಿದ್ದೀನಿ. ಅಂದರೆ ನಮ್ಮ ಅಪ್ಪ ಇಲ್ಲೇ ಹುಟ್ಟಿ ಬೆಳೆದಿರೋ ಊರಿದು. ನೋಡ್ತಿದ್ದೀರಲ್ವ, ಇದೆ. ನಾವು ಇವಾಗ ನೈಟ್ ಬಂದಿದ್ದು, ಇವಾಗ ಓಪನ್ ಮಾಡಿದ್ದೀನಿ. ನೋಡೋಣ, ನಮ್ಮ ಊರಿಂದನೇ ಸ್ಟಾರ್ಟ್ ಆಗಲಿ ಅಂತ ನಾನು ಇಷ್ಟಪಟ್ಟಿದ್ದೀನಿ. ನಾನು ಯೂಟ್ಯೂಬ್ ಚಾನಲ್ ಹೊಸ್ದಾಗೆ ಓಪನ್ ಮಾಡಿರೋದು, ಅದು ನ್ಯೂ ವ್ಲಾಗ್ ಮಾಡ್ತಾ ಇರೋದು ಹೊಸ್ದಾಗೇ. ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ನನಗೆಲ್ಲ ಇರುತ್ತೆ ಅಂತ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಬನ್ನಿ. ಓಕೆನಾ? ಐ ಗೆಸ್ ನಾನು ಅದೇ ಹಾಗೆ ಹೇಳಿರೋಗೆ ನಾನು ನಮ್ಮ ಅಪ್ಪ ಅವ್ರಿಗೆ ಬಂದಿದ್ದೀನಿ. ಅಂದರೆ ನಮ್ಮೂರೇ. ಇದು ನಮ್ಮದು ಪುಟ್ಟ ಹೌಸ್. ಇದು ಇವಾಗ ಕನ್ಸ್ಟ್ರಕ್ಟ್ ಮಾಡಿರೋದು. ಒಂದು 3 years ಆಗಿದೆ ಅಷ್ಟೇ, ನ್ಯೂ. ಅಂದರೆ ಆವಾಗ ನಾವು ಒಂಥರ ಬೇರೆ ಮನೇಲಿದ್ದು, ಇವಾಗ ಇದನ್ನು ರೀಸೆಂಟಾಗಿ ಕಟ್ಟಿರೋದು. 3 years ಆಗಿದೆ ಅಷ್ಟೇ. ಇದೇ ನಮ್ಮ ಪುಟ್ಟ ಮನೆ. ಇದು ಅರಮನೆ ಥರ ಇದ್ದೀವಿ ನೋಡಿ. ಇದು ನಮ್ಮೂರು. ಬನ್ನಿ ತೋರಿಸ್ತೀನಿ. ಒಳಗಡೆ ಹೋಗೋಣವಾ? ಬನ್ನಿ ಹೋಗೋಣ. ಇದೇ ನಮ್ಮ ಮನೆ. ಇದು ನಮ್ಮ ರೂಮ್. ಫುಲ್ ಗಲೀಜಾಗಿದೆ. ನಮ್ಮ ಅಪ್ಪ ಎಲ್ಲ ಬೆಳಗ್ಗೆ ಕ್ಲೀನ್ ಮಾಡಿದ್ದೀನಿ. ಬನ್ನಿ, ಇವ್ರು ನಮ್ಮ ಅಣ್ಣ. ಇದು ನಮ್ಮದು ಕಿಚನ್, ಸ್ಮಾಲ್ ಕಿಚನ್. ಇಲ್ಲ ಗಲೀಜಾಗಿದೆ. ಇವರೇ ನಮ್ಮ ಅಜ್ಜಿ ನೋಡಿ. ಇವ್ರು ನೋಡಿ, ಇವರೇ ನಮ್ಮ ಅಜ್ಜಿ. ಇವ್ರು ನನ್ನ ಫಸ್ಟ್ ತಂಗಿ. ಇವ್ರು ನಮ್ಮಮ್ಮ. ಅವರೆಲ್ಲ ಇನ್ನೂ ನೋಡಿ. ಇದೇ ನಮ್ಮ ಅಪ್ಪ ಕಟ್ಟಿರೋ ಮನೆ. ಇದು ನೋಡಿ, ಇದು ವಾಶ್ರೂಮ್. ಆ ಕಡೆ ವಾಶ್ರೂಮ್ ಇದೆ. ಇಷ್ಟೇ ನಮ್ಮ ಮನೆ ಗಾಯ್ಸ್. ಇದೆಲ್ಲ ಹೊರಗಡೆ. ಇದೆಲ್ಲ ನಾವೇ ಕಟ್ಟಿರೋದು ಮನೆ. ನೋಡಿ, ನಮ್ಮಮ್ಮ ಬರ್ತಾ ಇದ್ದಾರೆ. ನೋಡಿ, ನಮ್ಮಮ್ಮ ಬೈತಿದ್ರು ನನಗೆ. ನಮ್ಮಪ್ಪ ಗೊತ್ತಿಲ್ಲ, ನಾನು ಓಪನ್ ಮಾಡಿರೋದು ಗೈಸ್. ನೋಡಿದ್ರಿ ಅಲ್ವಾ? ಓಕೆ ಗೈಸ್, ಫಸ್ಟ್ ನಾವು ಲೆಫ್ಟಿಗೆ ಹೋಗೋಣ. ಬನ್ನಿ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡ್ತಿದ್ದಾರಲ್ಲ, ಇದು ಬಂದು ಕಾಕಡ ಹೂವು ಗಿಡ. ಇದು ನೋಡಿ, ಇದು ಫುಲ್ ಕಾಕಡ ಹೂವು ಗಿಡ. ಸೇಮ್ ಅದು ನಮ್ಮ ಅಜ್ಜಿಗೆ ಗ್ಯಾಸಲ್ಲಿ ತಿಂದರೆ ಗ್ಯಾಸ್ಟಿಕ್ ಆಗುತ್ತೆ. ಸೊ ನಮ್ಮ ಅಜ್ಜಿ ಏನು ಮಾಡ್ತಾರೆ ಅಂದರೆ ಒಲೆಯಲ್ಲಿ ಮಾಡಿಕೊಂಡು ಊಟ ಮಾಡ್ತಾರೆ. ನೋಡಿ, ಇದು ತೊಗರಿಕಾಯಿ ಗಿಡ. ಇದು ಸೇಮ್ ಕಾಕಡ ಹೂವು ಗಿಡ. ನೋಡಿ, ಅಯ್ಯೋ ಮಳೆ ಬರ್ತಾಯಿದೆ ಆವಾಗಲೇ ನೋಡ್ಬೋದು. ನೋಡಿ, ಇದು ಪರಂಗಿ ಗಿಡ. ಸೇಮ್ ಇದು ನೋಡಿ, ಇದೇ ಥರ ಹೂವು ಬರೋದು. ಚೆನ್ನಾಗಿದೆ ಅಲ್ಲ? ಸೇಮ್ ಇದೇ ಥರ ಹೂವು ಬರೋದು ನೋಡಿ. ಇದು ಬಂದು ಗಾಯ್ಸ್, ಇದು ನಮ್ಮ ಮನೇಲಿ ಅದೇ ಪೂಜೆಗೆ ಇಡ್ತಾರಲ್ವ, ಕಾಯಿನು ಕಲಶಾಗಿರ್ತಾರಲ್ವ, ಅದರಿಂದ ಇದು ಬಂದಿರೋದು. ಕಾಯಿ ನಮ್ದು ಉದ್ದಕ್ಕೆ ಬರುತ್ತೆ ಕಲಶದಲ್ಲಿ ಇಟ್ಟಾಗ, ಅದರಲ್ಲಿ ಬಂದಿರೋ ಈ ಕಾಯಿ. ಇದು ಗಿಡ ನೆಟ್ಟಿರೋದು ನಾವು. ಹಾಗೂ ಇದು ಅಷ್ಟೇ ನೋಡಿ. ಇದು ನಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ಇದು ಒಂದು 5 or 6 years ಆಗಿರ್ಬೋದು. ನಮ್ಮ ಮನೆಯಿಂದ ಇದೆ ಗಾಯ್ಸ್. ಇದು ನಮ್ಮ ಮನೇಲಿ ಕಲಶದಲ್ಲಿ ಬರುತ್ತೆ ಅಂತ ಹೇಳಿದ್ನಲ್ವ, ಅದನ್ನು 6 year ಬ್ಯಾಕ್ ನಾವು ಹಾಕಿದ್ದಿದ್ದು. ನಮ್ಮ ಅಜ್ಜಿ ಕೈಲಿ ಹಾಕ್ಸಿದ್ದು. ಇಷ್ಟುದ್ದ ಬಂದಿದೆ ಗೊತ್ತಾ? ಅದು ಕಾಯಿಂದ ಬಂದಿದ್ದು ನಮಗೆ. ಇಷ್ಟುದ್ದ ಬರುತ್ತೆ, ಮೊಳಕೆ ಅಂತ ಏನೋ ಹೇಳ್ತಾರೆ. ನಮ್ಮ ಮನೇಲಿ ಅದು ವರ್ಷಕ್ಕಂದ್ರೂ ಒಂದು 5-6 ಸಲ ಬಂದೇ ಬರುತ್ತೆ. ಅದನ್ನು ನಾವು ಇಲ್ಲೊಂದು ಹಾಕಿದ್ದು, ಮತ್ತು ಇಲ್ಲಿ ತೋರಿಸಿದ್ನಲ್ವ ಅಲ್ಲೊಂದು ಹಾಕಿದ್ದೀವಿ. ಇದು ರೀಸೆಂಟಾಗಿ ಒಂದು 3 years ಆಗಿದೆ. ಇದು 6 years ಮೇಲೆ ಅದು ಜಾಸ್ತಿನೇ ಆಗಿದೆ. ಸೊ ಇದು ಬೆಳೆದಿದೆ. ನನಗೆ ತುಂಬ ಖುಷಿ ಆಗ್ತಿದೆ, ಏಕೆಂದರೆ ನಾವು ಕಟ್ಟಿರೋ ಒಂಥರ ಇದು ಎಷ್ಟು ಪುಟಾಣಿ ಆಗಿತ್ತು ಅಂದರೆ ಇವಾಗ ಅಷ್ಟೇ ಉದ್ದ ಆಗಿಬಿಟ್ಟಿದೆ. ಆವಾಗ ಒಂಥರ ಖುಷಿ ಆಗ್ತಿದೆ. ಇದು ಗೊತ್ತಾ, ಫುಲ್ ಕಾಗದ ಗಿಡನೇ ಇರೋದಿಲ್ಲ ಅದು. ಇದು ಬದನೆಕಾಯಿ ಗಿಡ. ಇದು ಫುಲ್ಲು ಬದನೆಕಾಯಿ ಗಿಡನೇ ಫುಲ್ಲು ನೋಡಿ. ನೋಡ್ತಾ ಇದ್ದೀರಲ್ಲ ನೋಡಿ ಗೈಸ್. ಇದು ಇಷ್ಟು ದೊಡ್ಡ ಮನೆ ಇದ್ದರೂ ನಮ್ಮ ಅಜ್ಜಿ ಚಿಕ್ಕ ಮನೆ ಮಾಡ್ಕೊಂಡಿದ್ದಾರೆ ನೋಡಿ. ಇದು ನಮ್ಮ ಅಜ್ಜಿ ಮನೆ. ಅಂದರೆ ಅಜ್ಜಿದಿದೆ ಮನೆ, ಬಟ್ ಅವರು ಅಲ್ಲಿ ಮಾಡ್ಕೊಂಡು ತಿನ್ನಲ್ಲ. ಅವರು
ನೋಡಿ ಅವ್ರಿಗೋಸ್ಕರ ಅಲ್ಲಿ ಗ್ಯಾಸ್ ಇದ್ರೂ ಈ ಒಲೆ ಮಾಡ್ಕೊಂಡಿದ್ದಾರೆ ನೋಡಿ. ಇದು ಸೌದೆ. ಏನೇ ಆದರೆ ಅಜ್ಜಿದಿರು ಸ್ವಲ್ಪ ಅದೇ ಥರ ಗರಿದೇ ಇಷ್ಟಪಡ್ತಾರೆ. ಅದು ಎಷ್ಟು ಚೆನ್ನಾಗಿದೆ ನೋಡಿ. ಅದು ತೋರಿಸ್ತೀನಿ ನಿಮಗೆ. ನೋಡಿ ಇಷ್ಟು ದೊಡ್ಡ ಮನೆ ಇದ್ದು ಇಷ್ಟು ಚಿಕ್ಕ ಮನೆ ಪಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ನಾನು ಹೇಳಿದ್ನಲ್ವ, ಅವ್ರು ಗ್ಯಾಸಲ್ಲಿ ಊಟ ತಿನ್ನಲ್ಲ, ಅವರು ಏನೇ ಇದ್ದರೂ ಒಲೆ ಊಟನೇ ತಿನ್ನೋದು. ನನ್ನ ತಂಗಿಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂದ್ಬಿಟ್ಟು ಅವಳು ಅದು ಮಾಡ್ಕೊಂಡು ಕೂತಿದ್ದಾಳೆ ನೋಡಿ. ನಂಗೆ ಒಂಥರ ಖುಷಿ ತಂಗಿನ ಗಿಡ ನೋಡಿ. ಬನ್ನಿ ನೋಡಿ 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 ನೋಡಿ. ಕಿಚನಲ್ಲಿ ಇಷ್ಟು ದೊಡ್ಡ ಗ್ಯಾಸ್ ಇದೆ, ಕಾಣಿಸಿದೆಯಲ್ಲ? ಕಾಣಿಸ್ತಿಲ್ವಾ? ನೋಡಿ ನಮ್ಮಮ್ಮ ಬಂದರು ಕಿಚನಿಂದ ದೊಡ್ಡ ಗ್ಯಾಸ್ ಇದ್ದರೂ ನಮ್ಮ ಅಜ್ಜಿ ಮಾತ್ರ ಇಲ್ಲಿ ಮಾಡ್ಕೊಂಡು ತಿನ್ನೋದು ಬಿಡೋದಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಅವ್ರಿಷ್ಟ. ಏನಾದರೂ ಮಾಡ್ಕೊಳ್ಳಿ ಅಂತ ನಾವೇನು ಕೇಳಲ್ಲ, ಯಾಕಂದರೆ ಅವ್ರಿಷ್ಟ, ಅವ್ರಿರಲಿ. ಬನ್ನಿ ಹೋಗೋಣ, ಈ ಕಡೆ ಸೈಡ್ ಹೋಗೋಣ. ನೋಡಿದ್ರಲ್ವಾ, ಇದೇ ನಮ್ಮ ಊರು ಅಪ್ಪ ಅವರು. ಇದು ಇಲ್ಲಿ ಅವರು ಅಲ್ಲಿ ಪಾತ್ರೆ ತೊಳೆಯಲ್ಲ, ಇಲ್ಲೇ ತೊಳೆಯೋದು. ಇದು ಬ್ಯಾಗ್ ಇದು ಬ್ಯಾಗ್. ಇದು ಗೊತ್ತಲ್ಲ ಬೇವಿನ ಸೊಪ್ಪು. ಗಾಯ್ಸ್, ಇಲ್ಲಿ ದೊಡ್ಡದೊಂದು ತೆಂಗಿನ ಮರ ಇತ್ತಲ್ವಾ ನೋಡಿ. ಇಲ್ಲಿ ಇದು ಬೇರೆ ಇನ್ನೂ ಇದೆ. ಇಲ್ಲಿ ತುಂಬ ದೊಡ್ಡದಂದ್ರೆ ಎಷ್ಟು ಉದ್ದ ಇತ್ತು ಅಂದರೆ ನಾವು ಬಂದಾಗೆಲ್ಲ ಇಲ್ಲಿ ನಾವು ಎಳ್ನೀರನ್ನ ಕುಡಿದಿರ ಹೋಗ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿರ್ತಾಯಿತ್ತು. ಇದು ಬೇವಿನ ಸೊಪ್ಪು ಅವಾಗಿಂದ ಇತ್ತು, ಕಟ್ ಆಫ್ ಮಾಡಿಲ್ಲ ನಾವು. ಇದನ್ನು ಮಾತ್ರ ಮನೆ ಕಟ್ಟಬೇಕಾದ್ರೆ, ಮನೆ ಬೀಳ್ ಮಾಡಬೇಕಾದ್ರೆ ಮನೆ ಮೇಲೆ ಬೀಳುತ್ತೆ ಅಂತ ಒಂದೇ ಒಂದು ಕಾರಣದಿಂದ ತುಂಬ ದೊಡ್ಡದು ತೆಂಗಿನ ಮರ. ಅದು ಎಷ್ಟು ಉದ್ದ ಇತ್ತು ಅಂದರೆ ಅಷ್ಟು ಉದ್ದ ಇತ್ತು, ತುಂಬ ಉದ್ದ ಬಂದಿತ್ತು. ಒಂದು ತೆಂಗಿನ ಮರ ಬರೋಕ್ಕೆ ಮಿನಿಮಮ್ ಅಂದರೂ 20 years ಆಗುತ್ತಂತೆ. ನಮ್ಮ ಮನೇಲಿ ಕಟ್ ಆಫ್ ಮಾಡಿಬಿಟ್ರೆ ಅದನ್ನ. ಒಂದೇ ಒಂದು ಪ್ರಾಬ್ಲಮ್ ಯಾಕಂದರೆ ನಮ್ಮ ಮನೆ ಇಲ್ಲಿವರೆಗೂ ಬಂದಿದ್ದು, ಅದು ಇಲ್ಲೇ ಇದೆ. ಸೊ ಏನಾಗುತ್ತೆ, ಬೀಳೋಗುತ್ತೆ ಚಾನ್ಸಸ್ ಇರುತ್ತೆ ಅಂತ ಒಂದೇ ಒಂದು ಕಾರಣಕ್ಕೆ ಅದನ್ನು ನಾವು ಇದು ಮಾಡಿದ್ವಿ, ಕಟ್ ಆಫ್ ಮಾಡಿದ್ವು. ಈ ಕಡೆ ಬಂದಿದ್ದೀವಿ. ಇಲ್ಲೂ ಫುಲ್ ಎಲ್ಲ ಕಾಗದ ಗಿಡನೇ ಇರೋದು. ಬನ್ನಿ ಹೋಗೋಣ. ಇವಾಗ ಈ ಕಡೆ ಸೈಡ್ ಬಂದಿದ್ದೀವಿ. ರೌಂಡ್ ಆಯಿತು ಒಂದು ಕಡೆ, ತೋರಿಸ್ತೀವಿ ನಿಮಗೆ. ಈ ಕಡೆ ಸೈಡ್ ಬರ್ತಿದ್ದೀವಿ. ಇದು ಬಂದು ವಾಶ್. ಇವಾಗ ರೈಟಿಗೆ ಹೋಗೋಣ ಬನ್ನಿ. ನೋಡಿ ನನ್ನ ತಂಗಿ ನನ್ನ ಗಾಡಿನೆಲ್ಲ ಮಾಡ್ತಾ ಇದ್ದಾಳೆ. ಓಕೆಲ್ಲ, ಇವಾಗ ಈ ಕಡೆ ನೋಡಿ. ಇದಿದೆಯಲ್ವಾ ಈ ಗಿಡ, ನಾವು ಈ ಮನೇನ ಬಿಲ್ಡ್ ಮಾಡಿದ್ಮೇಲೆ ಈ ಗಿಡ ಹಾಕಿದ್ದು. ಯಾಕಂದರೆ ತುಂಬ ದೊಡ್ಡದಿದೆ. ತೋರಿಸ್ತೀನಿ ನೋಡಿ, ಇಷ್ಟು ಉದ್ದ ಇದೆ ಒಂದೇ ಗಿಡ. ನೋಡಿದ್ರಲ್ಲ, ಇದು ನಾವು ಈ ಗಾಡಿನ ರೀಸೆಂಟಾಗಿ ತೊಗೊಂಡಿದ್ದು, ಅದಕ್ಕೆ ಅವಳು ಆನ್ ಮಾಡ್ತಿದ್ದಾರೆ. ಇದು ಮನೆ ಫ್ರೆಂಟ್. ಇದು ನಮ್ಮ ಅಜ್ಜಿ ಸುತ್ತಮುತ್ತ ಗಿಡ ಹಾಕ್ಕೊಂಡಿದ್ದಾನೆ, ತೋರಿಸಿದೆ ಅಲ್ವಾ ಆ ಕಡೆ. ಇದನ್ನು ನಿಜ ನನಗೆ ಗಿಡದ ಹೆಸರು ಏನಂತನೂ ಗೊತ್ತಿಲ್ಲ. ಪ್ಲೀಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ಅದಿದೆ. ಆಮೇಲೆ ಇಲ್ಲಿ ಈ ಜಾಗದಲ್ಲಿ ಏನಿತ್ತು ಅಂದರೆ, ಇಷ್ಟುದ್ದ ಅಲ್ಲಿ ಕಾಣಿಸಿದೆಯಲ್ವಾ, ಅಲ್ಲಿ ತುಂಬ ದೊಡ್ಡದು ದಾಸವಾಳ ಗಿಡ ಇತ್ತು. ದಾಸವಾಳ ಗಿಡ ಕಟ್ ಆಫ್ ಮಾಡಿಬಿಟ್ರು ಮನೆ ಬಿಲ್ಡ್ ಮಾಡಬೇಕಾದ್ರೆ. ಸೊ ಹೋಯ್ತು. ಆಮೇಲೆ ಇದು ಸ್ವಲ್ಪ ನೆರಳು ಬರಲಿ, ಮನೆಗೆ ತುಂಬ ಬಿಸಿಲಾಗುತ್ತೆ ಅಂತ ಬಾದಾಮಿ ಗಿಡ ನಾವು ಹಾಕಿದ್ದು. ನೋಡಿ, ತುಂಬ ಗಾಳಿ ಇದೆ. ನಾನು ಮಾತಾಡ್ತಿರೋದು ಕೇಳಿಸ್ತಿದ್ಯೋ ಕೇಳಿಸಿಲ್ವಾ ನಿಜ ಗೊತ್ತಾಗ್ತಿಲ್ಲ, ತುಂಬ ಗಾಳಿ. ನೋಡಿ ಇದು ಸೇಮ್ ನೋಡಿ ಗಸ್, ನನಗೆ 2 ಕೆಲಸ ಕೊಡು. ಓ ಮೈ ಗಾಡ್. ಹೋಗು, ಬಾಯ್. ಎಲ್ಲೂ ಹೋಗ್ತಿಲ್ಲ ಅವಳು, ಸುತ್ತಕ್ಕೆ ಹೋಗ್ತಿದ್ದಾಳೆ ಅಷ್ಟೇ. ಇನ್ನೂ ನಾನು ನಾಷ್ಟ ಮಾಡಿಲ್ಲ, ನಮ್ಮವ್ವ ಬೈತವ್ರೆ ನನಗೆ. ಗಾಳಿಗೆ ಅದೇ ಆರೈತಿದೆ ನೋಡಿ. ಇಲ್ಲಿ ಕನಕಾಂಬ್ರ ಗ್ಯಾಸ್, ತುಂಬ ಗಾಳಿ ಇದೆ. ಎಷ್ಟು ಗಾಳಿ ಅಂದರೆ ಫೋನೇ ಆರೋಗುತ್ತಲ್ಲ, ಅಷ್ಟು ಗಾಳಿ ಇದೆ. ಸಿಸ್ ಕನಕಾಂಬ್ರ ನೋಡಿ, ಚೆನ್ನಾಗಿದೆ ಅಲ್ಲ. ಇನ್ನು ಇಷ್ಟೊಂದಿತ್ತು ನಮ್ಮ ಮನೇಲಿ, ನಮ್ಮ ಗಿಡ. ಇದೆಲ್ಲ ನನಗೆ ಏನಂತ ರಿಯಲಿ ಗೊತ್ತಿಲ್ಲ, ಏನೇನು ಗಿಡ ಅಂತ. ಇದೆಲ್ಲ ಕನಕಾಂಬ್ರ ಗಿಡನೇ. ಇಷ್ಟು ಫುಲ್ ಸರೌಂಡಿಂಗ್ ಕನಕಾಂಬ್ರನೇ. ಈ ಕಡೆ ತೋರಿಸಿದ್ನಲ್ವಾ, ಇದು ವಾಶ್ರೂಮ್ ಬಂದು. ಈ ಕಡೆ ವಾಶ್ರೂಮ್ ಈ ಕಡೆ ಫುಲ್ಲು ಇದು ಕಾಗದ ನೋಡಿ.
ನಮ್ಮದು ಚಿಕ್ಕ ಮನೆಯೇ, ಬೇಜಾರು ಮಾಡ್ಕೋಬೇಡಿ. ಇಲ್ಲೇನಾಗಿದೆ ಅಂದರೆ ಮಳೆ ತುಂಬ ಬಂದು ಪಾಚಿ ಕಟ್ಟಂಗೆ ಆಗಿದೆ. ಸೊ ನಂಗೆ ಆ ಕಡೆ ಹೋಗೋಕೆ ಭಯ ಆಗ್ತಿದೆ, ಬಿದ್ದೋಗ್ತೀನಿ ಅಂತ ಭಯ ಆಗ್ತಿದೆ. ಬನ್ನಿ ಈ ಕಡೆ ಹೋಗೋಣ. ಆಮೇಲೆ ಆ ಕಡೆ ಹೋಗೋಣ, ಫಸ್ಟು ನಾಷ್ಟ ಮಾಡ್ಕೊಂಡು ಬರೋಣ. ಬನ್ನಿ ನೋಡಿ, ಇದು ನಮ್ಮದು. ಇದು ಒಂದು ಮನೆ ಇದೆ ಅಂದರೆ ಅದು ನಮ್ಮ ಅಜ್ಜಿ ಮನೆಯೇ. ಅಲ್ಲೊಂದು ಮನೆ ಇದೆ, ಇಲ್ಲಿ ಕಮ್ಮಿನೇ ಮನೆಗಳಿರೋದು. ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ, ಇಲ್ಲೊಂದು ಮನೆ ಇದೆ ಅಷ್ಟೇ. ಇಲ್ಲಿ ಲಾಸ್ಟಲ್ಲಿ ಒಂದು ಕಾಣಿಸಿದೆ ಅನ್ಸುತ್ತೆ, ಐ ಥಿಂಕ್. ನೋಡಿ ಇಲ್ಲಿ ಒಂದು ಮನೆ ಇದೆ. ಆಮೇಲೆ ಈ ಕಡೆ ಸೈಡ್ ಒಂದು, ಅಲ್ಲಿ ಯಾರೂ ಇಲ್ಲ, ಸುಮ್ಮನೆ ಇದೆ ಅಷ್ಟೇ. ಓಕೆನಾ? ಇವಾಗ ನಾಷ್ಟ ಮಾಡ್ಕೊಂಡು ಬಂದು ಆ ಕಡೆ ಹೋಗೋಣ ಅಂತ ಇದ್ದೀನಿ. ಯಾಕಂದರೆ ನಮ್ಮಮ್ಮ ಬೈತಿದ್ದಾರೆ, ಆವಾಗೇನು ಮಾಡಿರೋದು. ಟೈಮ್ ಎಷ್ಟು ಇವಾಗ 11:18 ಆಗಿದೆ. ಸೊ ನಾನು ನಾಷ್ಟನೇ ಮಾಡಿಲ್ಲ. ಮಾಡ್ಕೊಂಡು ಬಂದು ಆ ಕಡೆ ಎಲ್ಲ ತೋರಿಸ್ತೀನಿ ನಿಮಗೆ. ನಮ್ಮೂರು ತುಂಬ ಬ್ಯೂಟಿಫುಲ್ ಆಗಿದೆ ನಿಜ. ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ನಾವು ಸಿಟೀಲಿ ವಾಸ ಮಾಡೋದ್ಕಿಂತ ಬಂದು ಹಳ್ಳಿಲಿ ವಾಸ ಮಾಡಿದರೆ ನಮ್ಗೆ ಇನ್ನೂ ಸ್ಟ್ರೆಂತ್ ಆಗಿರ್ತೀವಿ. ಬಿಕಾಸ್ ಅಲ್ಲಿ ಮಣ್ಣಿಂದು ಸ್ಮೆಲ್ಲು, ಬಿಕಾಸ್ ಮಳೆ ಬರ್ತಿದೆ ಇವಾಗ, ನಮಗೆ ಮಳೆ ಜೋರೇ ಆಗ್ತಿದೆ. ಅದಕ್ಕೆ ಹೊರಗಡೆ ಹೋಗೋಣ, ಆಮೇಲೆ ಈ ಕಡೆ ತೋರಿಸೋಣ ಅಂತ ಇದ್ದೀನಿ. ಸಿಟೀಲಿ ನಾವು ಫ್ರೂಟ್ಸು ಅದೆಲ್ಲ ತಿನ್ಕೊಂಡು ಸ್ಟ್ರಾಂಗ್ ಇರ್ಬೋದು, ಬಟ್ ಅಲ್ಲಿ ನೀವು ಮಣ್ಣದು ಸ್ಮೆಲ್ ಇರುತ್ತಲ್ಲ, ಅವ್ವಾ ಅದು. ಆಮೇಲೆ ಇಲ್ಲಿರೋ ವಾತಾವರಣನೇ ಒಂಥರ ನಮಗೆ ಸ್ಟ್ರೆಂತು ಮತ್ತು ಎನರ್ಜಿ ಕೊಡುತ್ತೆ. ಈ ಕಡೆ ಎಲ್ಲ ನಾನು ಬಂದು ವೀಡಿಯೋ ಮಾಡ್ತೀನಿ, ಮಾಡ್ದಿರ ಮಾತ್ರ ಇರಲ್ಲ. ನೋಡಿ ಹಾಕಿ ಹೋಗ್ತಾ ಇದ್ದಲ್ಲ, ಅಲ್ಲಿ ಗಾಡಿ ಇದೆ, ನಮ್ದು ಆಟೋ ಒಂದಿದೆ, ಇದೊಂದಿದೆ. ಇದು ಸುಮ್ಮನೆ ಊರಲ್ಲೇ ಇಟ್ಬಿಟ್ಟಿದ್ದೀವಿ. ಸೊ ಇವಾಗ ನಾಷ್ಟ ಮಾಡ್ಕೊಂಡು ಬಂದು ಈ ಕಡೆ ವೀಡಿಯೋ ಮಾಡೋಣ. ಮಳೆ ಬರ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಳ್ಳಿ ಜೀವನನೇ ಬೆಸ್ಟ್ ಅಂತ ನಾನು ಅನ್ಕೊತೀನಿ. ಸಿಟಿಯು ಓಕೆ, ಬಟ್ ತುಂಬ ಓಕೆ. ಯಾಕಂದರೆ ನಮಗೆ ಕಂಫರ್ಟೇಬಲ್ ಆಗಿ ಇರಲ್ಲ ಅಂದ್ರೂ ಒಂಥರ ಎನರ್ಜಿ ಕೊಡುತ್ತೆ ಅದು ಗಾಳಿ. ವಾ, ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ, ನೀವು ಇಲ್ಲಿ ಬಂದರೆ ಅಂತೂ ಪಕ್ಕ ಕಮೆಂಟ್ ಮಾಡಿ. ಯಾರು ಜಾಸ್ತಿ ಕಮೆಂಟ್ ಮಾಡ್ತಿರೋ, ಯಾರು ಲೈಕ್ ಮಾಡ್ತಿರೋ ಅವ್ರ ನಮ್ಮ ಊರಿಗೆ ಒಂದ್ಸಲಿ ಕರ್ಕೊಂಡು ಬರ್ತೀನಿ. ಅಷ್ಟು ಇಲ್ಲಿ ಪಾಸಿಟಿವ್ ಎನರ್ಜಿ ಇದೆ ಗೈಸ್. ಓಕೆ ಬನ್ನಿ, ಇವಾಗ ನಾಷ್ಟ ಮಾಡೋಕ್ಕೆ ಹೋಗೋಣ ಒಳಗಡೆ. ಇಲ್ಲಾಂದರೆ ನಮ್ಮಲ್ಲಿ ನನ್ನ ಓಡ್ದಾಕ್ಬಿಡ್ತಾರೆ. ಪುಟ್ಟ ಮನೆಗೆ ಅರಮನೆ ನಮಗೆ. ಒಳಗಡೆ ಬಂದಿದ್ದೀನಿ ಗಾಯ್ಸ್. ನಮ್ಮಮ್ಮ ಏನೋ ಮಾತಾಡ್ತಾ ಇದ್ದಾರೆ. ಇವನೇ ನಮ್ಮ ಅಣ್ಣ, ದೊಡ್ಡಪ್ಪ ಮಗ. ಅಂದರೆ ಇವರಿದ್ದಾರಲ್ವಾ ನೋಡಿ, ಇವರಿಬ್ರು ಇದ್ದಾರಲ್ವಾ, ಇವರಿಬ್ಬರು ನಮ್ಮ ದೊಡ್ಡಪ್ಪ, ದೊಡ್ಡಮ್ಮ, ತಾತ. ಇವರು ಅಮ್ಮ ಇವ್ರು ಬಂದು 3/10/2018 ಡೆತ್ ಆದರೆ, ಇವ್ರು ಬಂದು 2008 ಫಸ್ಟ್ ಇವರು, ಸೆಕೆಂಡ್ ಇವರು ನಮ್ಮ ತಾತ, ಥರ್ಡ್ ಇವರು ಇಬ್ಬರು ಮಕ್ಕಳಿದ್ದಾರೆ. ಆದರೆ ಇವರು ಸೆಕೆಂಡ್ ಬಾಯ್, ನಮ್ಮ ಅಣ್ಣಂಗೆ ಹೆಣ್ಣು ಸಿಗ್ತಿಲ್ಲ ಅಂತ ನಮ್ಮ ಅಜ್ಜಿ ಕೇಳ್ತಿದ್ದಾರೆ. ನೋಡಿ ಅಲ್ವಾ ಗೈಸ್, ನೋಡಿ ಟೀ ಮಾಡ್ತಾ ಇದ್ದಾರೆ. ನಮ್ಮಮ್ಮ ನಂಗೆ ಬೈತಾ ಇದ್ದಾರೆ. ನನಗೆ ಪ್ರ್ಯಾಂಕ್ ಮಾಡ್ತಿದ್ದಾರೆ ನಮ್ಮಮ್ಮ, ನಾಷ್ಟ ಖಾಲಿ ಅಂತ. ಕೊಂಡು ಹೋಗ್ತಾ ಇದ್ದೀನಿ, ತೊಗೊಂಡು ಬರ್ತಾ ಇದ್ದೀನಿ. ನಂಗೆ ಈಚೆ ಕುತ್ಕೊಂಡು ತಿಂದೆ ಅಭ್ಯಾಸ ಗೈಸ್. ಒಳಗಡೆ ಶೆಕೆ, ಇಲ್ಲಾದರೂ ಬಿಸಿಲಿದೆ, ಸ್ವಲ್ಪ ಬಿಸಿಲು, ಒಂದು ಸ್ವಲ್ಪ ಮಳೆ, ಒಂದು ಸ್ವಲ್ಪ ಗಳಿಗೆಲ್ಲ ಇದೆ. ನೋಡಿ ಟಿಫನ್ನು ಟೊಮೊಟೊ ಬಾತ್, ಹಾಗೂ ನಂಗೆ ನೆನ್ಸ್ಕೊಳಕ್ಕೆ ಏನಾದರೂ ಇರಲೇಬೇಕು. ಅದಕ್ಕೋಸ್ಕರ ಒಂದೇ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ಆಫಲ್ಲಿ. ನೋಡಿ ರೌಂಡ್ ಹೊಡಿತಿದ್ದಾರೆ ಅಕ್ಕ. ಬನ್ನಿ ತಿನ್ನೋಣ. ಬ್ರೇಕ್ಫಾಸ್ಟ್ ಆಯಿತು. ಬನ್ನಿ ಇವಾಗ ಈ ಕಡೆ ಹೋಗೋಣ. ಬಂದರು ಮೇಡಮ್ ಅವರು ಬಿಟ್ಟು. ನಾನು ಹೇಳಿದ್ನಲ್ವ ಆವಾಗಲೇ ಈ ಕಡೆ ತೋರಿಸ್ತೀನಿ ನಾನೇನಾದರೂ ಪರವಾಗಿಲ್ಲ ಅಂತ, ಅದೇ ಕೆಲಸಕ್ಕೆ ಬಂದಿದ್ದೀನಿ. ಯಾರ್ದೋ ಅಲ್ಲ, ನಂದಂತೂ ಅಲ್ಲ, ಸುಮ್ಮನೆ ತೋರಿಸ್ತಿದ್ದೀನಿ ಅಷ್ಟೇ. ಇದೇನೋ ಮಾರ ನಂಗೆ ಗೊತ್ತಿಲ್ಲ ಗೈಸ್. ಬನ್ನಿ ಈ ಕಡೆ ಹೋಗೋಣ. ಇಂಚು ಬರ್ತೀಯಾ? ಏನಿದು? ಅಳ್ಸುಂಡೆ ಕಾಳು ಅಂತ ಹೇಳ್ತಾರೆ ನಮ್ಮನೇಲಿ. ಅದೇನು ಗೊತ್ತಿಲ್ಲ ನನಗೆ, ಕಾಳು ಹೆಸರೇ ಗೊತ್ತು ಅಷ್ಟೇ ಮಾತ್ರ. ಇದು ಅಳ್ಸುಂಡೆ ಕಾಳು ಫುಲ್ಲು, ಅದು ಫುಲ್ ಅಳ್ಸುಂಡೆ ಕಾಳೆ ಇರೋದು. ಆ ಕಡೆ ಎಲ್ಲ ಏನದು ಕಬ್ಬು, ಇದು ಬಂದು ಕಬ್ಬು ಅಂತ ಅನ್ಕೊತೀನಿ, ಅಂದರೆ ಹುಲ್ಲು ಏನೋ ಇರುತ್ತೆ. ಹಾಂ, ಎಮ್ಮೆಗೆ ಸೊಪ್ಪಂತೆ. ಇದು ದೃಷ್ಟಿಗಂತ ಹಾಕಿರ್ತಾರೆ ನೋಡಿ ಗೈಸ್. ಇದು ಅದಿದು ಏನೋ ಗೊತ್ತಿಲ್ಲ, ನಂಗೆ ನೇಮ್ ಗೊತ್ತಿಲ್ಲ. ಗಾಳಿಗೆ ಫೋನೇ ಅಳ್ಳಾಡ್ತಿದೆ ನೋಡಿ. ಎಲ್ಲ ಕಡೆ ಹಾಕಿರ್ತಾರೆ ದೃಷ್ಟಿ ಆಗ್ಬಾರ್ದಂತೆ. ಇದೆಲ್ಲ ಏನೋ ಅಳ್ಸುಂಡೆ ಕಾಳು ಸೊಪ್ಪು
ಚುಂಡಿಕಾಳು ಬರುತ್ತೆ. ನಮ್ಮನೆಗೂ ಹಾಕಿದ್ದೀವಿ ಆ ಥರದ್ದು ಹೇಳ್ಬೇಕಂದ್ರೆ. ನೋಡಿ ಬನ್ನಿ ಹೋಗೋಣ ವಿತ್ ಮೈ ಸಿಸ್ಟರ್. ಅವಳನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ ಬಾ ಅಂತ. ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ. ನಮ್ಮ ಅಣ್ಣ ಎಲ್ಲ ಬರ್ತಿದ್ದಾರಂತೆ. ಜಾಲಿ ಇರುತ್ತೆ ನೋಡಿ. ಬ್ರೇಕ್ಫಾಸ್ಟ್ ಇವಾಗಾಯಿತು, ನೀರು ಕುಡ್ದಿಲ್ಲ, ಹಂಗೆ ಬಂದಿದ್ದೀನಿ. ಗೊತ್ತಿಲ್ಲ, ಇದೆಲ್ಲ ನಮ್ಮದೇವಲ್ಲ, ಇದೆಲ್ಲ ನಮ್ಮದೇವಲ್ಲ, ಅದೆಲ್ಲ ನಮ್ಮದೇವಲ್ಲ. ಮಿಸಸ್ ಓನ್ಲಿ ಮೂವಿ ಡೈಲಾಗ್ ಅಷ್ಟೇ, ಇದೆಲ್ಲ ನಮ್ಮದೇನೂ ಅಲ್ಲ. ಓನ್ಲಿ ಆ ಮನೆ ಅಷ್ಟೇ ನಮ್ಮದು. ಇದು ಸ್ವಲ್ಪ ಇದು ನಮ್ಮದು. ಇವಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ ಅಂತ ಇದೆಲ್ಲ ಏನು ಸ್ವಲ್ಪ, ಅವಾಗೆಲ್ಲ ರಾಗಿ ಬೆಳೀತಿದ್ದೋ, ರಾಗಿ ಮತ್ತು ತೊಗರಿ ಕಾಳು ಮತ್ತೇನದು ಏನು ಕಾಳಿಂಚು ಅವರೆಕಾಳು ಅವೆಲ್ಲ ಬೆಳೀತಿದ್ದೋ. ಇವಾಗ ಅವರೆಕಾಯಿ ಅವೆಲ್ಲ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಬಟ್ ಇವಾಗ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅಷ್ಟೊಂದು ವೀಕ್ ಆಗಿಬಿಟ್ಟಿದ್ದಾರೆ ಸ್ವಲ್ಪ ಅಂದ್ಬಿಟ್ಟು ಅಷ್ಟೊಂದೇನೂ ಇಲ್ಲ ಇವಾಗ. ಎಲ್ಲ ಹೋಟೆಲ್ ಅಂತೀನಿ, ಅಂಗಡಿ. ನೋಡಿ ಇದರಲ್ಲಿ ಏನು ಇದೆ ಸೇಮ್ ಅನ್ಸುತ್ತೆ ಇದೂ. ಐ ಥಿಂಕ್ ಚೆನ್ನಾಗಿದೆ ಗಾಯ್ಸ್ ಹೇಳ್ಬೇಕಂದ್ರೆ. ನೋಡಿ ನೋಡಿ ಮಳೆ ಬರ್ತಾನೇ ಇದೆ, ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ ನೋಡಿ. ನಮ್ಮ ಊರಿಗೆ ಬಂದರೆ ನೀವು ನಿಜ ಫಿದಾಗ್ತೀರಾ. ನಮ್ಮ ಅಜ್ಜಿ ಮನೆ ಹತ್ರ ಅಂದರೆ ನಮ್ಮ ಅಣ್ಣ ಫ್ರೆಂಡ್ಸ್ ಎಲ್ಲ ಬರ್ತಾರಲ್ವ, ನಮ್ಮಪ್ಪ ಫ್ರೆಂಡ್ಸ್ ಎಲ್ಲ, ನಮ್ಮಪ್ಪ ಎಲ್ಲರೂ ಕರ್ಕೊಂಡು ಬಿಡ್ತಾರೆ ಫ್ರೆಂಡ್ಸ್ನೆಲ್ಲ. ನಮ್ಮ ಊರೇ ಒಂಥರ ಚೆಂದ. ಅವ್ರು ಎಲ್ಲ ಬಂದ್ರೂ ಅವ್ರು ನಮ್ಮೂರ ಹತ್ರ ಬಂದು ಇದರೆಲ್ಲ ಈ ವೆದರ್ನ ನೋಡಿಕೊಂಡು ಇನ್ನೊಂದ್ಸಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಹೊರತು ಬರೋಲ್ಲ ಅಂತ ಹೇಳೋದಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ ನಮ್ಮೂರು. ಚಿಕ್ಕ ಮನೆ ಹತ್ರ ದೊಡ್ಡ ಮೆಣಸಿದೆ ನೋಡಿ. ನನ್ನ ತಂಗಿ ನೋಡ್ತಾ ಇದ್ದಾಳೆ, ಏನೋ ಹೇಳ್ತಿದ್ದಾಳೆ ಅಂತ. ಆ್ಯಕ್ಚುಲಿ ಕಾಣಿಸ್ತಾನೆ ಇಲ್ಲ ಕ್ಯಾಮ್ರಾ. ಮಳೆ ತುಂಬ ಬರ್ತಿದೆ ಗಾಯ್ಸ್. ಇಲ್ಲಂತೂ ಉದುರುತ್ತಿದೆ ಅಷ್ಟೇ, ಮಳೆ ಬರ್ತಾ ಇಲ್ಲ ನೋಡಿ. ಮಳೆ ಉದುರುತ್ತಿದೆ ಅಷ್ಟೇ, ತುಂಬಾ ಬರ್ತಿದೆ. ನೋಡಮ್ಮ ಹೇಗಿದೆ ನೋಡಿ ಗಾಯ್ಸ್ ಮರ ಇದು. ಹಾಂ, ಮಳೆಗೂ ಅದಕ್ಕೂ ಆ ಕಡೆ ಎಲ್ಲ ಯಾವ ಥರ ಕಾಣಿಸ್ತಿದೆ ಅಂದರೆ, ಈ ಇದಿರುತ್ತಲ್ಲ ಸ್ನೋ ಬೀಳುತ್ತಲ್ವ, ಆ ಥರ ಕಾಣಿಸಿದೆ ಆ ಕಡೆ ಎಲ್ಲ. ಆ್ಯಕ್ಚುಲಿ ಮಳೆ ಇರಲಿಲ್ಲ, ತುಂಬ ಜೋರ ಆಯಿತು. ಬನ್ನಿ ಇವಾಗ ಮನೆ ಕಡೆ ಹೋಗ್ಬಿಡೋಣ. ತುಂಬ ಮಳೆ ಬರ್ತಿದೆ ಗೈಸ್, ಓಡೋಗ್ಬೇಕು ಇವಾಗ ನಾನು ಮನೆಗೆ. ಇಷ್ಟ ಗಂಟೆ ಬರ್ತಿರ್ಲಿಲ್ಲ, ಅದು ಹೊಟ್ಟೆ ಉರಿ ವೀಡಿಯೋಗೆ, ಅದಕ್ಕೇ ಮಳೆ ಬರ್ತಿದೆ, ತುಂಬ ಜೋರಾಗಿ ಬರ್ತಿದೆ. ಓಡ್ಬೇಕು ನಾವು ಇವಾಗ, ಮಳೆ ತುಂಬ ಬರ್ತದೆ. ನೆಂದೇ ಹೋದ ಅರ್ಧ. ಗಾಡ್ 5 ಮಿನಿಟ್ಸ್ ಕಂಟಿನ್ಯೂ ಮಾಡ್ತೀನಿ. ಅದೇ ಮಳೆ ಇದೆ, ಆದರೂ ನಾನು ವೀಡಿಯೋ ಮಾಡಿ. ಗಾಳಿನಿಂದ ಮಳೆ ಇದೆ, ಅದಕ್ಕೆ ಮಾತ್ರ ನಿಂತ್ಕೊಂಡ್ಬಿಟ್ಟಿದ್ದೀನಿ. ತುಂಬ ದಿನ ಆದಮೇಲೆ ಆ ಅಜ್ಜಿ ನೋಡೋಕೆ ಬಂದಿದ್ದೀವಿ. ಅಂದರೆ 1 ಮಂತ್ ಆಗಿದೆ, ಅದಕ್ಕೆ ತುಂಬ ಕಾನ್ವರ್ಸೇಷನ್ ನಡೀತಿದೆ. ನಡೀಲಿ, ನೋ ಪ್ರಾಬ್ಲಮ್. ತುಂಬ ಮಳೆ ಗಾಯ್ಸ್. ಯಾಕೆ ಈ ಥರ ಬರ್ತಿದೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ ಥರ ಅಂದರೆ ನಾನು ಫುಲ್ ನೆನ್ಬಿಟ್ಟಿದ್ದೀನಿ, ಆದರೂ ವೀಡಿಯೋ ಮಾಡ್ತಿದ್ದೆ. ಬರ್ತಾನೆ ಇದೆ ಮಳೆ. ಫುಲ್ಲು ನಿಂತಿದ್ದೀನಿ. ನಾವಪ್ಪ ನೋಡ್ಬೇಕಷ್ಟೇ. ಬರ್ತದೆ ಮಳೆ, ನಿಂತ್ಕೊಳಕ್ಕಾಗ್ತಿಲ್ಲ. ಕಾನ್ವರ್ಸೇಷನ್ ನಡೀತಿದೆ. ಮರದ ಹತ್ರ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಮಳೆ ಇಲ್ಲ ಅಂತ ನಾನು ಹೇಳಿದ್ನಲ್ವ ಆವಾಗಲೇ ಮರ. ಈ ಮರ ಅದಕ್ಕೆ ನಾವು ಹಾಕಿರೋದು ಗೈಸ್, ಇದಕ್ಕಲ್ಲ. ಬೈತಿದ್ರೆ ಮಳೆ ವಿಡಿಯೋ ಮಾಡ್ತಿದ್ಯಾ ಅಂತ. ನಾನು ನಿಜ ನೆಂದಿದ್ದೀನಿ. ಚಳಿ 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 ಒಂಥರ ಖುಷಿ ಇದ್ರಲ್ಲಿ. ಫುಲ್ಲು ಮಳೆ ಬರ್ತೈತೆ. ನಿಜ ನೀಟಾಗಿ ವೀಡಿಯೋ ಮಾಡ್ತಿದ್ದೆ ನಾನು. ಇದೆ ವೀಡಿಯೋ ಮಾಡೋ ಟೈಮಲ್ಲಿ ಇರುತ್ತೆ ನಿಜ. ಬಂದೆ, ನಿಂತಿದ್ದೀನಿ ಮಳೆಯಲ್ಲೇನ. ಆದರೂ ಕಾಣಿಸ್ತಿದ್ಯಲ್ಲ ಮಳೆ ತುಂಬ ಇದೆ. ಗಾಡ್ ನೋಡಿ, ನನಗೆ ಇಲ್ಲಿ ಮಳೆ ಇಲ್ಲಿ ಕಾಣಿಸುತ್ತೆ, ಮಳೆ ಬರ್ತಾ ಇರೋದು. ತುಂಬ ಮಳೆ ಇದೆ. ಇದೆಲ್ಲ ನೆಂದಿದೆ, ನಾನು ನಿಂತಾಯ್ತು ಗೈಸ್. ಇವಾಗ ನಾನು ತಿರ್ಗಾ ನಮ್ಮ ಅತ್ತೆ ಕಾಲ್ ಮಾಡಿದ್ರು ಊರಿಗೆ ಬನ್ನಿ ಅಂತ, ಚೌಡುಂಕುಪ್ಪೆ ಅಂತ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಸ್ವಲ್ಪ ಮಾಡೋಣ ವೀಡಿಯೋ ಅಂತ. ಅಲ್ಲಿ ಇನ್ನೂ ಚೆನ್ನಾಗಿದೆ ಸರ್. ಇಲ್ಲಿ ಏನು ಗ್ರಾಸಸ್ಸು, ಅಲ್ಲಿ ಇನ್ನೂ ಇದೆ ನೋಡಿ. ಇದೆ ನಮ್ಮೂರು, ನಮ್ಮೂರಲ್ಲಿ ಇದೆ ಎಂಡಾಗುತ್ತೆ. ಅಲ್ಲಿ ನಮ್ಮ ಅತ್ತೆಯವರೇ ಸ್ಟಾರ್ಟ್ ಮಾಡೋಣ ಅಂತ ನೋಡಿ.
ಇದೆ ಗೈಸ್. ಇವರು ನನ್ನ ಲಾಸ್ಟ್ ತಂಗಿ ಅಂದರೆ ಸೆಕೆಂಡ್ ತಂಗಿ ಇವರೇ, ದಿವ್ಯಾಶ್ರೀ ಅಂತ. ಹಾಯ್ ಮಾಡು ದಿವ್ಯಾ. ಹಿಂಗೆ ತಿರ್ಗೋ. ಇವರೇ ನನ್ನ ಸೆಕೆಂಡ್ ತಂಗಿ. ಇವಾಗ ಈ ಊರಲ್ಲಿ ಇದೆ ಲಾಸ್ಟ್ ಬ್ಲಾಕ್, ನೋಡ್ಕೊಬಿಡಿ. ತಿರ್ಗಾ ಬರ್ತೀವಿ, ಆದರೆ ಇವಾಗ ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀವಲ್ಲ, ಅತ್ತೆ ಮನೆ. ಚಿಕನ್ ಅಂಗಡಿ ಇದೀಗ ಗೊತ್ತಿದ್ವಲ್ಲ, ಚಿಕನ್ ಅಂಗಡಿ ಎಲ್ಲ ಕಿತ್ತಾಕ್ಬಿಟ್ರಲ್ಲ. ಯಾರ ಬ್ಲಾಕ್ಗೆ ಯಾರ ಗಲ್ಲಿ ಯಾರನ್ನ ನೋಡ್ತಾ ಇರೋದು? ಇದು ನಮ್ಮ ಆಟೋ, ನಮ್ಮ ರೇಗಿಸ್ತಾ ಇದ್ದಾರೆ. ನಮ್ಮ ಅತ್ತೆ ಅವ್ರ ಮಗನ ಮನೆಗೆ ಹೋಗ್ತಾ ಇದ್ದೀವಿ ಇವಾಗ. ನೋಡಿ, ಇದೆ ನಮ್ಮ ಅತ್ತೆ ಮನೆ. ಇದೆ ನಮ್ಮ ಅತ್ತೆ ಮನೆ. ಇವಾಗ ಇಲ್ಲಿಂದ ನಾವು ನಮ್ಮ ಅತ್ತೆ ಅಲ್ವಾ ಅವ್ರ ಮಗನ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ಹೋಗ್ತಾ ಊರಲ್ಲ, ಅದು ನಮ್ಮ ಅತ್ತೆ ಮನೆಗೆ. ನೋಡಿ ನಮ್ಮ ಅಣ್ಣ ಮುಂದೆ, ಅದು ನಮ್ಮ ಅಣ್ಣ, ಅದು ನಮ್ಮ ಅಣ್ಣ. ನೋಡಿ ಕುರಿಗಳು, ಹಸು. ಅಲ್ಲಿ ನೋಡಿ ನಮ್ಮ ಅತ್ತೆ ಫ್ಯಾಮಿಲಿ, ನಮ್ಮ ಅಣ್ಣ ಫ್ಯಾಮಿಲಿ. ಕರ್ನಿಗಂತೆ ಅದು ವಿಡಿಯೋಸ್ ಜಾಸ್ತಿ ಸರಿ ವಿಡಿಯೋ ಮಾಡಿದ್ರೆ ಅಲ್ಲಿ. ಇವಾಗ ನಮ್ಮ ಆಟೋಯಿಂದ ಈ ಆಟೋಗೆ ಫಿಕ್ಸ್ ಮಾಡಿದ್ದೀವಿ. ನಮ್ಮ ಇದೆ, ಇದು ನಮ್ಮ ಆಟೋ, ಇದು ನಮ್ಮ ಅಣ್ಣ ಸಿಸ್ಟರ್ಸ್, ಸೆಕೆಂಡ್ ಸಿಸ್ಟರ್, ಫಸ್ಟ್ ಸಿಸ್ಟರ್, ನಮ್ಮ ಮೂಕಿ ಎಲ್ಲ ಮೋಯ್ತು. ಇವಾಗ ನಮ್ಮ ಅಣ್ಣ ಆಟೋಗೆ ಶಿಫ್ಟ್ ಆಗಿಬಿಟ್ಟಿದ್ದೀವಿ. ದಿಸ್ ಈಸ್ ಮೈ ಬ್ರಾಂಚ್. ನಮ್ಮ ಅಣ್ಣ ಆಟೋದಲ್ಲಿ ಹೋಗ್ತಿದ್ದೀವಿ, ನಮ್ಮ ಅಪ್ಪ ಆಟೋ ಹಿಂದೆ ಬರ್ತಾ ಇದ್ದೀವಿ. ನಾವು ಬಂದ್ಬಿಟ್ಟು ನಮ್ಮ ಅತ್ತೆ ಮನೆ ಅವರ ಮಗನ ಮನೆಗೆ. ಇಲ್ಲಿ ಮಾವಿನಕಾಯಿ, ಇಲ್ಲಿ ತುಂಬ ಸ್ಟ್ರೈಟ್ ವೈಟ್ ಅಂದರೆ ಮಾವಿನಕಾಯಿ ಎಲ್ಲರಿಗೂ ಇಲ್ಲೂ ಜಾಸ್ತಿ ಅದೇ ಬೆಳೆಯೋದು. ನೋಡಿ, ಇವರು ನಮ್ಮ ತುಂಬ ಚೆನ್ನಾಗಿದೆ. ನೋಡಕ್ಕ. ಹಾಯ್ ಹಾಯ್ ಹಾಯ್. ನೋಡಿ ಅಲ್ಲಿ. ಓಕೆ ಬಾಯ್. ಸಾಕು ಬಿಡ. ಒಂದಾಯ್ತು, ಎರಡನೇ ಫ್ರೂಟ್ಸ್ ತೊಗೊತೀನಿ ಈಗ. ಸೆಕೆಂಡ್ ಮ್ಯಾಂಗೋ. ನಾವು ಒಂದೇ ಮ್ಯಾಂಗೋ ಇನ್ನೂ ತಿಂತಿದ್ವಿ, ಅವ್ರು ಸೆಕೆಂಡ್ ಮ್ಯಾಂಗೋಗೆ ಹೋಗಿದ್ದಾರೆ ಗೈಸ್. ಇನ್ನು ಅರ್ಧ ಮ್ಯಾಂಗೋ ತಿಂತಿದ್ದಿದ್ವು ಅಷ್ಟೇ ನಾವಿನ್ನು. ನೋಡಿ, ನಾನು ಅರ್ಧ, ಇನ್ನೂ ಒಂದ್ರಲ್ಲಿ ಅರ್ಧ. ನೋಡಿ, ನಮ್ಮ ಅಮ್ಮನೂ ತಿಂತಿದ್ದಾರೆ ಎಲ್ಲ. ನಮ್ಮ ಮಾನಸ ಹೊಟ್ಟೆ ತಿಂತಾಳೆ. ಶಂಕುದುಳ ತೋರ್ಸೆ. ನೋಡಿ ಗೈಸ್, ಇದೇನು ಹುಳ, ಏನಿದು, ಏನು ಹುಳ? ಶಂಕುದುಳ. ನೋಡಿ, ಇದನ್ನ ಶಂಕುದುಳ ಅಂತ. ಏನೇನೋ ತುಂಬ ಹುಳಗಳಿದೆ ಇಲ್ಲಿ. ನಾನು ತಿಂತಾ ಇರೋದು ಇದು. ಇವರು ನೋಡಿ ತಿಂತಾ ಇದ್ದಾರೆ. ನೋಡಿ 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 ನೋಡಿ, ಇದು ನಮ್ಮ ಅತ್ತೆ ಮನೆ. ಅದರಲ್ಲೆಲ್ಲ ಕುರಿ ಇದೆ, ಆಮೇಲೆ ತೋರಿಸ್ತೀವಿ. ಇವ್ರದ್ದು ಮಾವಿನ ಹಣ್ಣು ಗಿಡ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಕುರಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಇವ್ರದ್ದು ಕುರಿದು ಇದು ಇಷ್ಟಿದೆ. ಮತ್ತು ಗೋಡೌನ್ ಥರ ಇದೆ ಇದು. ನೋಡಿ, ಇದೆಲ್ಲ ಫುಲ್ ಕುರಿನೇ. ಎಷ್ಟಿದೆ ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 9 10 ಇದೆ. ನಾಳೆ ಬರ್ತೀನಿ, ಇವತ್ತಾಗೋದಿಲ್ಲ, ನಾನು ಹೋಗ್ತಾ ಇದ್ದೀನಿ. ಇವಾಗ ನಾವು ಅಲ್ಲಿಗೆ ಹೋಗೋಣ. ಬನ್ನಿ, ಓಕೆ ಬನ್ನಿ ಹೋಗೋಣ.
ನನ್ನ ತೋರ್ಸು ನೋಡಿ guys, ಆದರೂ ಟ್ರೈ ಮಾಡ್ತಿದ್ದಾಳೆ ತಿತ್ತಕ್ಕೆ ನೋಡಿ. ಇದೇ ನಾನು ತಿಂತೀನಿ ನೋಡಿ, ಇಲ್ಲಿದೆ ಕಾಣಿಸ್ತಿದ್ಯಾ? ಸೊ ನಾನು ಎಂಡಿಂಗ್ ಮಾಡ್ತಾ ಇದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೀಪ್ ಸಪೋರ್ಟ್ ಮಾಡಿ. ಹೀಗೇನೆ ನನಗೆ ಇನ್ನೂ ತುಂಬ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀನಿ. ಸೊ ಇಷ್ಟ ನನಗೆ ಕೂಡ ಇವಾಗ ಎಂಡಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪಕ್ಕಾ ಸಿಗೋಣ. ಆ್ಯಂಡ್ ನಮ್ಮ ಮಂಜುಳಾ ಶ್ರೀನಿವಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗ ನೋಡ್ತಾ ಇರಿ. ಓಕೆ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಓಕೆ.